ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಬಾಂಧವರಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಈ ಬಸವ ಜಯಂತಿಯನ್ನು ಬಹುತೇಕ ಶತಮಾನಗಳಿಂದ ಆಚರಿಸ್ತಾ ಬಂದಿದ್ದೀವಿ. ಬಸವಣ್ಣವ್ರು ಹೇಳಿದಂಗೆ ಮೊದಲನೇದ್ದು ಕಾಯಕವೇ ಕೈಲಾಸ. ನಾವು ಮಾಡುವಂಥ ಕಾಯಕವೇ ನಮಗೆ ಸ್ಫೂರ್ತಿದಾಯಕವಾಗಿ ಆಗಬೇಕು. ಅದರ ಜೊತೆಗೆ ಇದ್ದಂಥ ನಾಡಿನ ಸಮಸ್ತ ಮಾನವ ಕುಲಕ್ಕೆ ಒಂದು ಸಂದೇಶ ಕೊಟ್ಟು ಹೋಗಿದ್ರು. ಯಾರು ಮೇಲಲ್ಲ ಕೀಳಲ್ಲ ಎಲ್ಲರೂ ಸೇರಿಕೊಂಡ್ರೆ ಈ ಬದುಕನ್ನು ಮನುಷ್ಯರಾಗಿ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ಅವರು ಎಲ್ಲಿ ಬಹುತೇಕ 12ನೇ ಶತಮಾನದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ವಚನ ಸಾಹಿತ್ಯದಲ್ಲಿ ಈ ಜಗತ್ತಿಗೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ನಾವೆಲ್ಲ ಅವರ ಅನ್ವಯಿಗಳು ಅದನ್ನು ಇವತ್ತಿನ ಜಗತ್ತಿನಲ್ಲೇ ಬಹುತೇಕ ಅವತ್ತು ಅವ್ರು ಹಾಕಿಕೊಂಡಾದ್ರಿಂದ ಈ ಪ್ರಿನ್ಸಿಪಲ್ಸ್ ಇವತ್ತಿಗೂ ಎಲ್ಲರೂ ಅನುಕರಣೆ ಮಾಡತ್ತಾರು. ಅದ್ರ ಜೊತೆಗೆ ಹೊಸ ಯುವ ಪೀಳಿಗೆ ಕಾಯಕವೇ ಕೈಲಾಸ ಅನ್ನುವಂಥ ಅವತ್ತಿಂದ ಏನು ಹಾಕಿಕೊಟ್ಟಿದ್ರು ಬಸವಣ್ಣವರು, ಅದರ ಕಡೆ ಸ್ವಲ್ಪ ಹೆಚ್ಚಿಗೆ ಲಕ್ಷ್ಯ ಕೊಟ್ಟು ಆ ಕಾಯಕ ಮುಖಾಂತರ ನಮ್ಮ ಬೇರೆ ಬೇರೆ ಕಸಬುಗಳನ್ನು ಒಳ್ಳೆಯ ರೀತಿಯಿಂದ ನಿರ್ವಹಿಸ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಇದ್ದಂಥ ಎಲ್ಲ ಈ ಕ್ಷೇತ್ರದ ಬಾಂಧವರಿಗಾಯಿತು, ನಮ್ಮ ನಾಡಿನ ಜನತೆಗೆ ಮತ್ತೊಂದು ಶುಭಾಶಯಗಳನ್ನು ಹೇಳ್ತಾನೆ ಹೇಳ್ಬಾರ್ದು. ಬಹುತೇಕ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಅವತ್ತಿನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ರು. ಉದ್ದೇಶ ಇಷ್ಟೇ, ಎಲ್ಲರನ್ನೂ ಆ ಅನುಭವ ಮಂಟಪದೊಳಗೆ ತೊಗೊಂಡು ಸಲಹೆ ಸೂಚನೆ ತಗೊಂಡು ಎಲ್ಲರನ್ನೂ ತಗೊಂಡು ಹೋಗ್ಬೇಕು ಅನ್ನೋಂಥ ವಿಚಾರಗಳನ್ನ ಇಟ್ಕೊಂಡು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಬಹುತೇಕ ಇವತ್ತು ಪಾರ್ಲಿಮೆಂಟ್ ಆಯಿತು, ನಮ್ದು ಏನೇ ಇಲ್ಲಂದರೂ ಕೂಡ ಆ ಬೇಸ್ ಮೇಲೆ ಇವತ್ತೆಲ್ಲ ನಡೆಯುತ್ತೆ. ಇವತ್ತಿಗೂ ಕೂಡ ಅವತ್ತು ಏನು ಅನುಭವ ಮಂಟಪದಲ್ಲಿ ಸರ್ವ ಜನಾಂಗದವ್ರನ್ನ ಸೇರಿಸ್ಕೊಂಡು ಎಲ್ಲರದ್ದು ಸಂಸತ್ತಿನಲ್ಲಿ ಏನು ವಿಚಾರ ವಿನಿಮಯ ಆಗ್ತದೆ ಇವತ್ತು ಈ ಕಾಲದಲ್ಲಿ ಇವತ್ತಾಗತ್ತೆ. ಅದರ ಒಳಗೊಂಡು ಬಹುತೇಕ ಬರುವಂಥ ದಿನಗಳಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಯಾವುದೇ ಜಾತಿ ಧರ್ಮ ಎಲ್ಲರನ್ನೂ ಒಳಗೊಂಡು ಈ ಮನುಷ್ಯತ್ವವನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥ ದೃಷ್ಟಿಯಿಂದ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬರುವಂಥ ಇವತ್ತು ಶಿವಾಜಿ ಜಯಂತಿ ಕೂಡ ಐತೆ. ಎಲ್ಲರಿಗೂ ಶಿವ ಜಯಂತಿಯ ಶುಭಾಶಯಗಳು ಹಾಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.